ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಯಿ ಕಣ್ಣು, ನರಿ ಕಣ್ಣು, ಇವ್ರ ಕಣ್ಣು, ಅವ್ರ ಕಣ್ಣು, ಯಾರ ಕಣ್ಣು ಬೀಳ್ಬಾರ್ದು ನಮ್ಮ ಸೀತಮ್ಮನ್ಗೆ. ಏನೇ ಇದೆಲ್ಲ? ಹಾಗೆ ಅತ್ತೆ ಕಣ್ಣು ಬೀಳ್ಬಾರ್ದು ನಮ್ಮ ಸೀತಮ್ಮನ್ಗೆ. ಅತ್ತೆ ಇಲ್ಲೇ ಇದ್ದಾರೆ ಕಣೆ, ಯಾಕೆ ಹಂಗೆ ಮಾತಾಡ್ತೀಯ ಅವ್ರ ಬಗ್ಗೆ? ಇವತ್ತು ಅವ್ರ ಇದ್ದಿದ್ದಕ್ಕೆ ಎಷ್ಟು ಹೆಲ್ಪ್ ಆಯ್ತು ಗೊತ್ತಾ? ಹಾಗಾದ್ರೆ ನಾನು ಹೆಲ್ಪ್ ಮಾಡಿಲ್ವಾ ಸೀತಮ್ಮ? ನಾನು ಎಷ್ಟು ಕೆಲಸ ಮಾಡಿದ್ದೇನೆ. ಆದ್ರೆ ಅತ್ತೆ ಕೇಸರಿ ಬಾತಲ್ಲಿರೋ ಗೋಡಂಬಿ ದ್ರಾಕ್ಷಿ ಎಲ್ಲ ತಿಂದ್ರು. ಯಾಕೆ ತಿಂತಾ ಇದ್ದೀರಾ ಅಂತ ಕೇಳಿದ್ರೆ ಟೇಸ್ಟ್ ನೋಡ್ತಾ ಇದ್ದೀನಿ ಕಣೆ ಅಂತ ಸುಳ್ಳು ಬೇರೆ ಹೇಳಿದ್ರು. ನನ್ಗೆ ಅತ್ತೆ ಅಂದ್ರೆ ಇಷ್ಟನೇ ಇಲ್ಲ. ಹೋಗ್ಲಿ ಬಿಡು, ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಸೀತಮ್ಮ, ಇವತ್ತು ನಾನು ಎಲ್ಲ ಸರಿಯಾಗಿ ಮಾಡ್ನಾ? ನನಗೆ ಹೆಲ್ಪ್ ಆಯ್ತಾ? ನನ್ನ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಜವಾಬ್ದಾರಿ ತಗೊಂಡು ಎಲ್ಲ ಮುಂದೆ ನಿಂತು ಮಾಡಿದ್ದಾಳೆ. ಇಷ್ಟೆಲ್ಲ ಅರ್ಥ ಮಾಡ್ಕೋತಿ ಅಂತ ನನಗೆ ಆಶ್ಚರ್ಯ ಆಯ್ತು ಕಣೆ. ನಾನು ನಿನ್ನೆ ಅಜ್ಜಿ ಹತ್ರ ಹೆಣ್ಣು ನೋಡೋ ಶಾಸ್ತ್ರ ಏನು, ಏನೇನು ಮಾಡ್ತಾರೆ ಅಂತ ಎಲ್ಲ ಕೇಳ್ಕೊಂಡಿದ್ದೆ. ಅಜ್ಜಿ ಹೇಳ್ದಾಗೆ ನಾನು ಮಾಡಿದ್ದು. ಜಾಣೆ ನನ್ನ ಮಗಳು. ನೀನು ಮದುವೆ ಆಗೋ ಕಾಲದಲ್ಲಿ ನನಗಿಷ್ಟೆಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನೀನು ಮುಂದೆ ನಿಂತು ನನ್ನ ಮದುವೆನ ಮಾಡಿಸ್ತಾ ಇದೆಯಾ. ನೀನೊಬ್ಬಳು ನನ್ನ ಜೊತೆ ಇದ್ದರೆ ನನಗೆಲ್ಲ ಇದ್ದಂಗೆ ಕಣೆ. ಇರ್ತೀನಿ ಸೀತಮ್ಮ. ಬರೀ ನಾನಷ್ಟೇ ಅಲ್ಲ, ನಾನು ನನ್ನ ಫ್ರೆಂಡು ಫಾರ್ ಎವರ್ ನಿನ್ನ ಜೊತೆಗೆ ಇರ್ತೀವಿ. ಗೊತ್ತು. ಯಾವಾಗ ನನ್ನ ಫ್ರೆಂಡ್ ಜೊತೆ ನನ್ನ ಮದುವೆ ಆಗುತ್ತೋ ಅನಿಸ್ತದೆ. ಆಗತ್ತೆ ಸೀತಮ್ಮ, ಸಮ್ಮರ್ ಹಾಲಿಡೇಸಲ್ಲೇ ನಿನ್ನ ಮದುವೆ ಆಗುತ್ತೆ ಅಲ್ವಾ? ಸ್ಕೂಲ್ ಶುರು ಆದರೆ ನಾನು ಮತ್ತೆ ರಜಾ ಕೇಳಬೇಕಾಗುತ್ತೆ ಮ್ಯಾಮ್ ಹತ್ರ. ಓ ನೋಡ್ದಾ, ಎಲ್ಲಾರ್ದು ಒಂದು ಸಮಸ್ಯೆ ಆದರೆ ನಿಂದೇ ಒಂದು ಸಮಸ್ಯೆ. ಇನ್ನು ಸಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಬಾಕಿ ಇದೆ. ಸಮ್ಮರ್ ಹಾಲಿಡೇಸ್ ಬೇಗ ಮುಗ್ದೋಗುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡ್ಬೇಕು ನೀನು. ಓಕೆ ಸೀತಮ್ಮ, ಎಲ್ಲ ಮಾಡ್ತೀನಿ. ಒಂದು ನೀನು ತುತ್ತು ಅನ್ನು. ಆ ರುದ್ರಪ್ರತಾಪ್ ಇವಾಗ ಯಾವ ಹುಡುಗಿ ಜೊತೆ ಮಾತಾಡ್ತಿದ್ದಾನೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ದೇವರಣ್ಣ ಗೊತ್ತಿಲ್ಲ ಸರ್. ಯಾವುದೋ ಹುಡುಗಿ ಜೊತೆ 24 ಗಂಟೆನೂ ಚಾಟ್ ಮಾಡಿಕೊಂಡು ಫೋನಲ್ಲಿ ಮಾತಾಡ್ಕೊಂಡಿರ್ತಾನೆ. ಒಂದನ್ನು ಅಬ್ಸರ್ವ್ ಮಾಡಿದೆ ಸರ್, ಆಕೆ ಜೊತೆ ಮಾತಾಡ್ತಾ ಭಾಳ ಸಾಚಾ ಆ ಥರ ಬಿಹೇವ್ ಮಾಡ್ತಾನೆ. ಅದು ಏನೇನು ಸುಳ್ಳು ಹೇಳಿ ಯಾಮಾರಿಸಿದಾನೋ ಏನೋ. ಅವನ ಕೆಲಸನೇ ಅದು. ಸೀತಾ ಅವ್ರನ್ನೂ ಮೋಸದಿಂದ ಮದುವೆ ಆಗೋಕ್ಕೆ ನೋಡ್ದ. ಅದೇ ಥರ ಎಷ್ಟೋ ಹೆಣ್ಮಕ್ಳ ಲೈಫ್ನ ಹಾಳು ಮಾಡಿದೆ. ನೋಡಿ ಸರ್, ನನ್ನ ಹಣೆ ಬರ ಅಂಥವ್ರ ಜೊತೆ ಇರಬೇಕಾಗಿದೆ. ಆದರೂ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಹಾಗೆ ನಿಮಗೆ ಚಾಂದಿನಿದು ಫೋಟೋ ಕಳಿಸಿದ್ವಿ. ಅವಳ ಬಗ್ಗೆ ಏನೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಬಟ್ ಇದು ಯಾರಿಗೂ ಗೊತ್ತಾಗಬಾರ್ದು. ಕೇರ್ಫುಲ್ ಆಗಿರಿ ಚೇರ. ನೀವೇನು ಯೋಚನೆ ಮಾಡಬೇಡಿ ಸರ್. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.